ಸರ್ಕಾರದ ಬೃಹತ್ ಕೈಗಾರಿಕೆ ಮತ್ತು ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಡಾಕ್ಟರ್ ಎಂ.ವಿ. ಪಾಟೀಲ್ ಸರ್ ಅವರು, ಅಧ್ಯಕ್ಷತೆ ವಹಿಸಿದಂತಹ ಶ್ರೀ ಬಸವರಾಜ ಭಟ್ಕರ್ ಅವರು, ಮುಖ್ಯ ಅತಿಥಿಗಳಾದಂತಹ ರಾಜು ಅಂಗೂರ್ ಅವರು, ಉಪಸ್ಥಿತಿಯಲ್ಲಿರುವಂತಹ ಸಂಜೆ ಎಲ್ಲ ಸಹೋದರ ಸಹೋದರಿಗಳು, ಅಂಬೇಡ್ಕರ್ ಜಯಂತಿಯ ಕಾರ್ಯಕ್ರಮವನ್ನು ಈಗಾಗಲೇ ಅಟೆಂಡ್ ಮಾಡಿ ಬಂದಿದೆ. ಅದರಲ್ಲಿ ಹಲವಾರು ವಿಚಾರ ಗೋಷ್ಠಿಗಳು, ವಿಚಾರ ದಾಳಿಗಳನ್ನ ಹನುಮಂತರು ಸಾಕಷ್ಟು ರೀತಿಯಲ್ಲಿ ಮಾತಾಡಿದ್ದಾರೆ. ಆದ್ರೆ ಈ ಅಂಬೇಡ್ಕರ್ ನನ್ನ ಹಬ್ಬ ಅಂತ ಹೇಳಿ ಶ್ರೀಮಂತ ಪೂಜಾರಿ ಅವರು ಕಳೆದ 4 ದಿನಗಳ ಮಾಡ್ತಾ ಇದ್ದಾರೆ. ಬಹಳ ಅರ್ಥಪೂರ್ಣವಾಗಿ ಇದನ್ನ ಮಾಡ್ತಾ ಇದ್ದಾರೆ. ಜ್ಯೋತಿಬಾ ಫುಲೆ ಅವರ ಜನ್ಮ ದಿನಾಚರಣೆ, ಸಾಂಸ್ಕೃತಿಕ ನಾಯಕರ ಬಸವಣ್ಣ, ರಾಜಕೀಯ ಪರಿವರ್ತನೆಯ ಸಾಧ್ಯತೆ ಮತ್ತು ಇವತ್ತು ಅಂಬೇಡ್ಕರ್ ಅವರ ಬಗ್ಗೆ ವಿಚಾರಗೋಷ್ಠಿಗಳನ್ನ ಇಟ್ಟು ಯುವ ಜನತೆಗೆ ಈ ವಿಚಾರಧಾರೆಗಳನ್ನ ತಿಳಿಸುವಂತ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅಂಬೇಡ್ಕರ್ ಜಯಂತಿ ಆಚರಣೆ ಸಂದರ್ಭದಲ್ಲಿ ಮಾತಾಡಬೇಕಾದ ನೂರಾರು ಅಂಶಗಳನ್ನ ನಾವು ನೋಡಿದ್ವಿ. ಅಂಬೇಡ್ಕರ್ ಮತ್ತು ಆರ್ಥಿಕತೆ, ಮತ್ತು ಮಹಿಳಾ ಸಬಲೀಕರಣ, ಅಂಬೇಡ್ಕರ್ ಮತ್ತು ಸಮಾನತೆ, ಅಂಬೇಡ್ಕರ್ ಮತ್ತು ಮೂಲಭೂತ ಹಕ್ಕುಗಳು, ಅಂಬೇಡ್ಕರ್ ಮತ್ತು ಸಂವಿಧಾನ, ಸಾಕಷ್ಟು ವಿಚಾರಗಳು ಅವರು ಟಚ್ ಮಾಡದೇ ಇರುವಂತಹ ಸಬ್ಜೆಕ್ಟ್ ಮ್ಯಾಟರ್ಸ್ಗಳೇ ಇಲ್ಲ. ಅವರು ಕೊಟ್ಟಂತಹ ಒಂದು ಸಂವಿಧಾನದಿಂದ ಇವತ್ತು ನಾವು ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಎಂಬುದು ಕೂಡ ಇಲ್ಲಿ ಇದೆ. ನ್ಯಾಯಾಂಗಕ್ಕೆ ತನ್ನದೇ ಆದಂತಹ ಒಂದು ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ಶಾಸಕಾಂಗವನ್ನು ಆಯ್ಕೆ ಮಾಡಿಕೊಳ್ಳುವಂತೆ ಒಂದು ಚುನಾವಣಾ ಆಯೋಗ ಇದೆ. ಆ ಆಯ್ಕೆ ಮಾಡುವಂತಹ ಹಕ್ಕು, ಮತದಾನದ ಹಕ್ಕನ್ನ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿ ಕಾರ್ಯಾಂಗವನ್ನ ಹೇಗೆ ನಡೆಸಬೇಕು ಅನ್ನುವಂತ ಒಂದು ಚೌಕಟ್ಟನ್ನು ಕೂಡ ಹಾಕಿಕೊಟ್ಟಿದ್ದಾರೆ. ಭಾರತ ಹೇಗೆ ನಡೆಯಬೇಕು, ಕೇಂದ್ರ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಫೆಡರಲ್ ಸ್ಟ್ರಕ್ಚರ್ ಅನ್ನ ಕೊಟ್ಟಿದ್ದಾರೆ. ಅಂಬೇಡ್ಕರ್ ಅವರ ಆರ್ಥಿಕತೆ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಕೊಟ್ಟಿದ್ದಾರೆ. ಭಾರತದಲ್ಲಿ ಕೈಗಾರಿಕೆಗಳು ಇರಬೇಕು, ಲೇಬರ್ಸ್ ರೈಟ್ಸ್ ಆಗಿರ್ಬೋದು, ಲೇಬರ್ಸ್ ಬೇಕಾಗಿರುವಂತಹ ಹಕ್ಕುಗಳಾಗಿರ್ಬೋದು, ಈ ರೀತಿಯಾಗಿ ಆರ್ಥಿಕತೆಗೆ ಕೂಡ ಹಲವಾರು ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ಮಹಿಳೆಯರಿಗೆ ಸಾಕಷ್ಟು ರೀತಿಯ ಎಂಪವರ್ಮೆಂಟ್ ಆಗುವಂತಹ ಹಲವಾರು ಅವಕಾಶಗಳನ್ನು ಸಂವಿಧಾನದಲ್ಲಿ ಅವರು ಕೊಟ್ಟಿದ್ದಾರೆ. ಮಹಿಳೆಯರಿಗೆ ಸಬಲೀಕರಣಕ್ಕೋಸ್ಕರ ಅವರಿಗೆ ಓದುವ ಹಕ್ಕುಗಳಾಗಿರಲಿ, ಮತದಾನದ ಹಕ್ಕುಗಳಾಗಿರಲಿ, ರಾಜಕೀಯವಾಗಿ ಚುನಾವಣೆ ನೀಡುವಂತಹ ಹಕ್ಕುಗಳಾಗಿರಲಿ, ಹಿಂದುತ್ವ ಇದ್ದಂತಹ ಅವರ ಆಸ್ತಿಯ ಹಕ್ಕುಗಳಾಗಿರ್ಬೋದು, ವಿಧವೆಯರಿಗೆ ಆದಂತಹ ಹಕ್ಕುಗಳಾಗಿರ್ಬೋದು, ಇನ್ಹೆರಿಟೆನ್ಸ್ ಆಫ್ ಪ್ರಾಪರ್ಟಿ ಹಕ್ಕುಗಳಾಗಿರ್ಬೋದು, ಈ ರೀತಿಯಾಗಿ ಮಹಿಳೆ ಯಾವಾಗ ಒಂದು ಪುರುಷನ ಸ್ಥಾನಕ್ಕೆ ಸಮಾನತೆಯನ್ನ ತೆಗೆದರೆ ಇವತ್ತು ಭಾರತದ ಆರ್ಥಿಕತೆ ಇನ್ನೂ ಹೆಚ್ಚಿಗೆ ಬೆಳೆಯುತ್ತೆ ಅನ್ನುವಂತ ಒಂದು ಅಂಶವಿದೆ. ಈ ಎಲ್ಲಾ ಅಂಶಗಳನ್ನು ಕೂಡ ಬಸವನ ವಚನಗಳಲ್ಲಿ, ಬಸವ ಶರಣರ ವಚನಗಳಲ್ಲಿ ಕಾಣ್ತೀವಿ.
ಪ್ರಭುತ್ವದ ವಿರುದ್ಧ ಹೋರಾಡಿ ಪ್ರಜಾಪ್ರಭುತ್ವವನ್ನು ಕಟ್ಟಿದ ಬಸವಣ್ಣ. ಅದೇ ರೀತಿ ಅಂಬೇಡ್ಕರ್ ಅವರು ಕೂಡ ಸಮಾನತೆಯಲ್ಲಿ ಸಮುದಾಯ ಎನ್ನುವಂತ ಒಂದು ಕಾನ್ಸೆಪ್ಟ್ ಅಡಿಯಲ್ಲಿ ಈ ಸಂವಿಧಾನವನ್ನು ಬರುವ ಭಾರತಕ್ಕೆ ಕೊಟ್ಟಿದ್ದಾರೆ. ಹಲವಾರು ದೇಶದ ಸಂವಿಧಾನವನ್ನು ಅಧ್ಯಯನ ಮಾಡಿ ಸುಮಾರು ಸ್ವಾತಂತ್ರ್ಯ ನಂತರವೂ ಕೂಡ ಪಕ್ಕದ ರಾಷ್ಟ್ರಗಳನ್ನು ನೇಪಾಳದಲ್ಲಿ ಎಷ್ಟು ಸಾರಿ ಸಂವಿಧಾನ ಬದಲಾಗಿದೆ, ಶ್ರೀಲಂಕಾದಲ್ಲಿ ಎಷ್ಟು ಸಾರಿ ಸಂವಿಧಾನ ಬದಲಾಗಿದೆ, ಪಾಕಿಸ್ತಾನದಲ್ಲಿ ಎಷ್ಟು ಸಾರಿ ಸಂವಿಧಾನ ಬದಲಾಗಿದೆ. ಆದರೆ ಭಾರತದ ಸಂವಿಧಾನ ಎಷ್ಟು ಗಟ್ಟಿಯಾಗಿದೆ ಅಂತಂದ್ರೆ ಯಾವುದೇ ರೀತಿಯಾದಂತಹ ಅವರ ತೊಂದರೆಯಾಗದಂತೆ ಗಟ್ಟಿಯಾಗಿ ನಿಲ್ತಾ ಇದೆ. ಅಂತ ಸಂವಿಧಾನವನ್ನು ಕೊಟ್ಟಂತವರು ಅಂಬೇಡ್ಕರ್ ಅವರು. ಪ್ರೊಡಕ್ಷನ್ ಮತ್ತೆ ಡಿಸ್ಟ್ರಿಬ್ಯೂಷನ್ ಸರ್ ಅದನ್ನ ಹೇಳ್ತಾ ಕಾಯಕವೇ ಕೈಲಾಸ ಮತ್ತು ದಾಸೋಹವು ಬಸವಣ್ಣನವರು ಕೊಟ್ಟಂತಹ ಎರಡು ಸಾಧನೆಗಳು. ಅದೇ ರೀತಿ ಅಂಬೇಡ್ಕರ್ ಅವರು ಹೇಳಿದ್ರು ಏನು ಅಂತಂದ್ರೆ ಸಂಪತ್ತಿನ ಸಮಾನತೆ ಆಗಬೇಕು ಅಂತಂದೇಳಿ. ಈ ಜಿಲ್ಲೆಗೆ ನೀರಾವರಿ ನಾನು ಜಿಲ್ಲೆಯಿಂದ ಸುಮಾರು 35 ವರ್ಷಕ್ಕಿಂತ ಹೆಚ್ಚು ಈ ಜಿಲ್ಲೆಗೆ ನೀರಾವರಿಯ ಅಧಿಕಾರವಾಗಿ ನಮ್ಮ ನೀರಾವರಿಯ ಕ್ರಾಂತಿಯನ್ನು ತಂದ ಮೇಲೆ ಈ ಜಿಲ್ಲೆಯಲ್ಲಿ ಸಾಕಷ್ಟು ಜನ ರೈತರು ಇವತ್ತು ಹಳ್ಳಿಗಳಲ್ಲಿ ಅವರು ಹಳ್ಳಿ ಬಿಟ್ಟು ಬೇರೆ ಕಡೆ ಬಿಟ್ಟಂತೆ ವಿಜಯಪುರ ಜಿಲ್ಲೆಯವರು ಅಂತಂದ್ರೆ ಹೈದರಾಬಾದ್ ಪುನಃ ಬೆಂಗಳೂರಿನಲ್ಲಿ ಸಿಗ್ತಾ ಇದ್ರು. ಇವತ್ತು ಹೆಚ್ಚಿನ ಜನ ಇಲ್ಲೇ ಇಟ್ಟು ಅವರ ಕೃಷಿಯನ್ನ ಮಾಡಿ ಅದರಲ್ಲಿ ಬರುವಂತಹ ಆದಾಯದ ಮಕ್ಕಳನ್ನ ಸರ್ಕಾರಿ ಶಾಲೆಗಳು ಅಷ್ಟೇ ಅಲ್ಲ ಕಾನ್ವೆಂಟ್ ಸ್ಕೂಲ್ ಬಸ್ಗಳಲ್ಲಿ ಕಲಿಸ್ತಾ ಇದ್ದಾರೆ. ಇದು ಪರಿವರ್ತನೆ. ಇವಾಗ ಕೈಗಾರಿಕಾ ಮಂತ್ರಿಗಳಾಗಿದ್ದಾರೆ ಸರ್. ಈ ಜಿಲ್ಲೆಗೆ ಕೈಗಾರಿಕಾ ಕ್ರಾಂತಿ ನೀರಾವರಿಯ ಕ್ರಾಂತಿಯನ್ನು ಮಾಡಿದ್ದೀರಾ. ದುಡಿಯೋರಂತೆಗೆ ಉದ್ಯೋಗ ಕೈಗಾರಿಕಾ ಕ್ರಾಂತಿಯಾಗಿ ಉದ್ಯೋಗ ಜಿಲ್ಲೆಯನ್ನು ಕೂಡ ಈ ಕರ್ನಾಟಕ ರಾಜ್ಯದಲ್ಲಿ ಇನ್ನೂ ಹೆಚ್ಚಿನ ಸ್ಥಾನದಲ್ಲಿ ಒಳಗಿ ಅಂತ ಹೇಳಿ ಸರ್ಗೆ ಆಶಿಸ್ತಾ ಈ ಕಾರ್ಯಕ್ರಮವನ್ನು ಆರ್ಗನೈಸ್ ಮಾಡುವಂತಹ ಎಲ್ಲ ಶ್ರೀರಾಮ ತಂಡದವರಿಗೆ ಮತ್ತೊಮ್ಮೆ ಅಂಬೇಡ್ಕರ್ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ.